ಗೈಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲನ್ನು ಒತ್ತಿ. ಇನ್ನೂ ವಿಡಿಯೋ ಇಷ್ಟ ಆದರೆ ಸೂಪರ್ ವಿಡಿಯೋ ಎಂದು ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಸಾಲ ಮನ್ನಾ ಆಗಿರೋದು ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ವಿಡಿಯೋದಲ್ಲಿ ಫಸ್ಟು ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಬೇಕಾಗುತ್ತೆ, ನಿಮ್ಮ ಬ್ರೌಸರು. ಆ ಬ್ರೌಸರಲ್ಲಿ CLWS ಅಂತ ಸರ್ಚ್ ಮಾಡಿ. ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. CLWS ಹೋಮ್ ಅಂತ ಇದೆ. ನಾನು ಸ್ಕ್ರೀನ್ ರೊಟೇಟ್ ಮಾಡ್ತೀನಿ ನೋಡಿ. CLWS ಹೋಮ್ ಅಂತ ಇದೆ. ನೀವೇನಾದರೂ ಸಾಲ ಪಡೆದಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಡೆಸ್ಕ್ಟಾಪ್ ಸೈಟ್ ಕೊಡಿ. ನಾನು ಸ್ಕ್ರೀನ್ ರೊಟೇಟ್ ಮಾಡ್ತೀನಿ ನೋಡಿ, ಯಾಕಂದರೆ ಇದು ಲಾರ್ಜ್ ಸ್ಕ್ರೀನ್ ಇದೆ. ಒಂದು ನಿಮಿಷ, ಸ್ಕ್ರೀನ್ ರೊಟೇಟ್ ಆಯ್ತು ನೋಡಿ. ಇದರಲ್ಲಿ ಸಿಟಿಸನ್ ಅಂತ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡಿ. ಸಿಟಿಸನ್ ಸೆಲೆಕ್ಟ್ ಮಾಡಿದ್ರೆ ಇಂಡಿವಿಜುವಲ್ ಲೋನ್ ರಿಪೋರ್ಟ್ ಅಂತ ಇದೆಯಲ್ಲ, ಫಸ್ಟ್ ಆಪ್ಷನ್ನು, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ನಂಬರ್ ಹೊಡಿಬೇಕಾಗುತ್ತೆ. ನಾನು ರೇಷನ್ ಕಾರ್ಡ್ ನಂಬರ್ ಟೈಪ್ ಮಾಡ್ತೀನಿ. ಸರಿ, ಇವರ ಹೆಸರಲ್ಲಿ ಸಾಲ ಇದೆ, ನಾನು ಟೈಪ್ ಮಾಡ್ತೀನಿ. ರೇಷನ್ ಕಾರ್ಡ್ ನಂಬರ್ ಟೈಪ್ ಮಾಡಿದ್ರೆ ಅವ್ರ ಸಾಲ ಎಷ್ಟಿದೆ, ಮತ್ತು ರಾಂಗ್ ಟೈಪ್ ಮಾಡಿದ್ದೀನಿ. ಒಂದು ನಿಮಿಷ. ನೀವು ಅಷ್ಟೇ ಆಧಾರ್ ಕಾರ್ಡ್ ನಂಬರ್ ಆದರೂ ಹೊಡಿಬೋದು, ರೇಷನ್ ಕಾರ್ಡ್ ನಂಬರ್ ಆದರೂ ಹೊಡಿಬೋದು. ಟೈಪ್ ಮಾಡಬೇಕು. ಅವರು ತೊಗೊಂಡಿರ್ತಾರೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸಾಲ ಮನ್ನಾ ಆಗಿದೆಯಾ ಇಲ್ವೋ ಅನ್ನೋದು ಸಮೇತ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಬಂತು, ಅವರು ಡೀಟೇಲ್ಸ್ ಎಲ್ಲ ಬಂತು ನೋಡಿ. ಇದರಲ್ಲಿ ಅಪ್ಲಿಕೇಶನ್ ಅಪ್ರೂವ್ಡ್ ಸಕ್ಸಸ್ ಬೈ CDO ಅಂತಂದರೆ ಇದಾಗಿದೆ ಅಂತ, ಸಾಲ ಮನ್ನಾ ಆಗಿದೆ ಅಂತ. CDO ಅಪ್ರೂವ್ ಮಾಡಿದರೆ ಆಗಿದೆ ಅಂತ ನೋಡಿ. 25,000 ಆಗಿದೆ ಇದರಲ್ಲಿ. ಇದೇ ಥರ ಫ್ರೆಂಡ್ಸ್ ನೀವು ಮಾಡ್ಬೋದು. ನಿಮ್ಮನೆ ಅವ್ರದ್ದು ಇರುತ್ತೆ ಸಾಲ, ಆರಾಮಾಗಿ ಚೆಕ್ ಮಾಡ್ಬೋದು ಎಷ್ಟು ಕೊಟ್ಟಿದ್ದಾರೆ ಅಂತ. ಅಲ್ಲಿ ಕಡಿಮೆ ಕೊಟ್ಟಿದ್ರೆ, ಮೋಸ ಹೋಗಿದ್ರೆ ನೀವು ಅಕಸ್ಮಾತ್ ಇದರಲ್ಲಿ ಚೆಕ್ ಮಾಡಿಕೊಂಡು ನೀವು ವೆರಿಫೈ ಮಾಡ್ಕೋಬೋದು. ಎಷ್ಟೆಷ್ಟು ಕೊಟ್ಟಿದ್ರು, ನಮಗೆ ಸಾಲ ಏನು ಮಾಡಿದರು ಅಂತಂತ ಎಲ್ಲ. ಇಲ್ಲಿ ಸೇಮ್ ಅವ್ರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ. ನೀವು ಇದು ಡಬಲ್ ಡಾಟಾ ಎಂಟ್ರಿ ಮಾಡಿದ್ದಾರೆ, ಅದಕ್ಕೆ ಡಬಲ್ ಟೈಮ್ಸ್ ಇದೆ. ಇಲ್ಲಿ ನೋಡಿ, ನೋಡ್ಬೋದು. ಇದು ನಮ್ಮ ತಂದೆಯವ್ರದ್ದೇ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಇದೇ ಥರ ನೀವು ನಿಮ್ಮದ್ರಲ್ಲಿ ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಅವ್ರದ್ದು ಬೇರೆಯವ್ರದ್ದು ಇರ್ತಾರೆ, ಮೋಸ ಮಾಡಿರ್ತಾರೆ, ಇಲ್ಲ ಮನ್ನಾ ಆಗಿಲ್ಲ, ಇನ್ನೊಂದು ಸರಿ ತಗೊಬನ್ರಿ ಅಂದಿರ್ತಾರೆ. ಅಂಥದ್ದನ್ನ ನೀವು ಇದು ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇದನ್ನೇ ಬೇಕಿದ್ದರೆ ಇದನ್ನೇ ಮತ್ತೆ ನಾವು ಇದನ್ನು ತೊಗೊಂಡೋಗಿ ಪ್ರಿಂಟೌಟ್ ಕೊಟ್ಟು ನೆಕ್ಸ್ಟ್ ಟೈಮ್ ಸಾಲ ಪಡ್ಕೊಳ್ಳೋವಾಗ ಇದನ್ನು ಯೂಸ್ ಮಾಡಿಕೊಂಡು ಮಾಡಬೇಕು ಫ್ರೆಂಡ್ಸ್. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇದೇ ಥರ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಏನು ಡೌಟ್ಸ್ ಇದೆಯಾ ಅಂತ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.